ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಸ್ಯಾಂಡಲ್ವುಡ್ನಲ್ಲಿ ಸಾನ್ವಿಯಾಗಿ ಮಿಂಚಿದ್ದ ರಶ್ಮಿಕಾ ಮಂದಣ್ಣ ಇದೀಗ ಬಹುಭಾಷಾ ಬೇಡಿಕೆಯ ನಟಿಯಾಗಿ ಮಿಂಚ್ತಾ ಇದ್ದಾರೆ. ಸಿನಿಮಾದಲ್ಲಿ ರಶ್ಮಿಕಾ ಹೀರೋಯಿನ್ ಆಗಿದ್ದಾರೆ ಅಂದ್ರೆ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ನೋ ಡೌಟ್. ಅತಿ ಹೆಚ್ಚು ಕಾಂಟ್ರವರ್ಸಿಗೆ ಸಿಲುಕಿದಂತಹ ನಟಿ ಅಂದ್ರೆ ಅದು ರಶ್ಮಿಕಾ. ಒಂದಲ್ಲ ಒಂದು ಅಚ್ಚರಿಯ ಹೇಳಿಕೆಗಳನ್ನ ನೀಡೋ ಮೂಲಕ ವಿವಾದಕ್ಕೆ ಸಿಲುಕ್ ಬಿಡ್ತಾರೆ. ಸದ್ಯ ಐಟಮ್ ಸಾಂಗ್ಗಳಿಗೂ ಸೈ ಅಂದಿರೋ ರಶ್ಮಿಕಾ ಕೆಲ ಕಂಡೀಷನ್ಗಳನ್ನ ಹಾಕಿದ್ದಾರೆ. ಆ ಕಂಡೀಷನ್ಗಳಿಗೆ ಓಕೆ ಅಂದ್ರೆ ಮಾತ್ರ ಐಟಮ್ ಸಾಂಗ್ಗೆ ನಾನ್ ರೆಡಿ ಅಂದಿದ್ದಾರೆ. ಹಾಗಾದ್ರೆ ರಶ್ಮಿಕಾ ಹಾಕಿರುವಂತಹ ಕಂಡೀಷನ್ ಆದ್ರೂ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಐಟಮ್ ಸಾಂಗ್ಗೆ ಗ್ರೀನ್ ಸಿಗ್ನಲ್ ಕೊಟ್ರ ರಶ್ಮಿಕಾ. ಎಲ್ಲದಕ್ಕೂ ನಾನು ರೆಡಿ, ಆದ್ರೆ ಒಂದು ಕಂಡೀಷನ್. ಇಂಟ್ರೆಸ್ಟಿಂಗ್ ಇದ್ರೆ ನೆಗೆಟಿವ್ ರೋಲ್ಗೂ ನಾನು ರೆಡಿ. ಒಂದು ಸಿನಿಮಾ ಅಂದ್ರೆ ಹಾಡುಗಳು ಇದ್ದೇ ಇರುತ್ತೆ. ಆದ್ರೆ ಕೆಲವೊಮ್ಮೆ ಸಿನಿಮಾಗಳನ್ನ ಸ್ಪೆಷಲ್ ಮಾಡೋಕೆ ಐಟಮ್ ಸಾಂಗ್ಗಳನ್ನ ಸೇರಿಸ್ತಾರೆ. ಕಥೆಗೆ ಸ್ಪೆಷಲ್ ಸಾಂಗ್ ಬೇಕೋ ಬೇಡವೋ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದನ್ನ ಸೇರಿಸಿ ಬಿಡ್ತಾರೆ. ಮೊದಲೆಲ್ಲ ಕ್ಯಾಬ್ರೆ ಡ್ಯಾನ್ಸ್ ಸ್ಪೆಷಲ್ ಸಾಂಗ್ಸ್ ಮಾಡೋಕೆ ಅಂತಲೇ ಬೇರೆ ನಟಿಯರಿದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಟಾಪ್ ಹೀರೋಯಿನ್ಸ್ಗಳು ಕೂಡ ಬಿಂದಾಸ್ ಸಾಂಗ್ಗಳಿಗೆ ಹೆಜ್ಜೆ ಹಾಕ್ತಾರೆ. ಸ್ಪೆಷಲ್ ಸಾಂಗ್ ಮಾಡುವ ಬಗ್ಗೆ ರಶ್ಮಿಕಾ ಮಾತನಾಡಿದ್ದಾರೆ. ಕರೀನಾ ಕಪೂರ್, ಕಟ್ರೀನಾ ಕೈಫ್, ಪ್ರಿಯಾಂಕಾ ಚೋಪ್ರಾ ಹಾಗೂ ದೀಪಿಕಾ ಪಡುಕೋಣೆ ರೀತಿಯ ಸ್ಟಾರ್ ನಟಿಯರೇ ಐಟಮ್ ಸಾಂಗ್ಗಳಿಗೆ ಕುಣಿದು ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದಾರೆ. ತಮ್ಮನ್ನ ಅದನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಮಿಲ್ಕಿ ಬ್ಯೂಟಿ ಹೆಜ್ಜೆ ಹಾಕಿದ್ರೆ ಸಿನಿಮಾ ಹಿಟ್ ಎನ್ನುವ ಮಟ್ಟಿಗೆ ಕ್ರೇಜ್ ಸೃಷ್ಟಿಯಾಗಿದೆ. ತಮ್ಮ ಚಿತ್ರದಲ್ಲಿ ರಶ್ಮಿಕಾ ನಾಯಕಿಯಾಗಿ ನಟಿಸಿದ್ದರೂ ಬಿಂದಾಸ್ ಸಾಂಗ್ ಒಂದಕ್ಕೆ ಕುಣಿದು ರಂಗೇರಿಸಿದ್ರು. ನಾಯಕಿಯಾಗಿ ನಟಿಸದೆ ಬೇರೆ ಚಿತ್ರವೊಂದಕ್ಕೆ ಬರೀ ಐಟಮ್ ಸಾಂಗ್ ಮಾತ್ರ ಮಾಡ್ತೀರಾ ಎನ್ನುವ ಪ್ರಶ್ನೆಗೆ ರಶ್ಮಿಕಾ ಮಂದಣ್ಣ ಉತ್ತರಿಸಿದ್ದಾರೆ. ಸ್ಪೆಷಲ್ ಸಾಂಗ್ಸ್ ವಿಚಾರದಲ್ಲಿ ಒಬ್ಬೊಬ್ಬರದು ಒಂದೊಂದು ಲೆಕ್ಕಾಚಾರ. ಸಿನಿಮಾ ಕಥೆ, ಕಾಲ್ ಶೀಟ್, ಫಲಿತಾಂಶದ ಬಗ್ಗೆ ತಲೆಬಿಸಿ ಇಲ್ಲದೆ ಒಂದೆರಡು ದಿನ ಡಾನ್ಸ್ ಮಾಡಿ ಬರುವುದು ಸುಲಭ. ಅದಕ್ಕೆ ಒಳ್ಳೆಯ ಸಂಭಾವನೆ ಕೂಡ ಸಿಗುತ್ತೆ ಅಂತ ಕೆಲವರು ಭಾವಿಸ್ತಾರೆ. ಇನ್ನು ಸ್ಪೆಷಲ್ ಸಾಂಗ್ ಮಾಡೋದ್ರಲ್ಲಿ ತಪ್ಪೇನಿದೆ, ಅದು ಕೂಡ ಸಿನಿಮಾದ ಒಂದು ಭಾಗ ಅಲ್ವಾ ಅನ್ನೋದು ಕೆಲವರ ಲೆಕ್ಕಾಚಾರ. ತೆಲುಗಿನ ಜಯಮ್ಮು ನಿಶ್ಚಯಮ್ಮುರ ಟಿವಿ ಶೋನಲ್ಲಿ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಭಾಗಿಯಾಗಿದ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನೆಗೆಟಿವ್ ರೋಲ್ ಮಾಡೋದಕ್ಕೂ ಸಿದ್ಧ, ನನಗೆ ವೆರೈಟಿ ಪಾತ್ರಗಳು ಬೇಕು. చిన్న బ్రేక్ తీసుకుందామా? చిన్న అంటే చిన్న కాదు. ಆ 4 ಜನ ನಿರ್ದೇಶಕರ ಸಿನಿಮಾದಲ್ಲಿ ಐಟಮ್ ಸಾಂಗ್ ಮಾಡೋಕೆ ರೆಡಿ. ರಶ್ಮಿಕಾ ಹೇಳಿಕೆಗೆ ಜಾಲತಾಣದಲ್ಲಿ ಕಾಮೆಂಟ್ಸ್ಗಳ ಸುರಿಮಳೆ. ಇದೇ ವೇಳೆ ಸ್ಪೆಷಲ್ ಸಾಂಗ್ ಮಾಡೋ ಬಗ್ಗೆ ಕೇಳಿದ ಪ್ರಶ್ನೆಗೂ ಉತ್ತರಿಸಿದ್ದಾರೆ ರಶ್ಮಿಕಾ. ಬೇರೆ ಸಿನಿಮಾಗಳಲ್ಲಿ ಸ್ಪೆಷಲ್ ಸಾಂಗ್ಸ್ ಮಾಡೋಕೆ ಸಿದ್ಧ, ಆದ್ರೆ ಆ 4 ಜನ ನಿರ್ದೇಶಕರ ಸಿನಿಮಾಗಳಲ್ಲಿ ಮಾತ್ರ. ಅದು ಯಾರು ಅಂತ ನಾನು ಹೇಳಲ್ಲ. ಅವರು ಕೇಳಿದ್ರೆ ಮಾತ್ರ ಐಟಮ್ ಸಾಂಗ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾರೇ ಕೇಳಿದ್ರೂ ನಾನು ಡಾನ್ಸಿಂಗ್ ನಂಬರ್ಗೆ ಹೆಜ್ಜೆ ಹಾಕಿಲ್ಲ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ. ರಶ್ಮಿಕಾ ಹೇಳಿದ 4 ನಿರ್ದೇಶಕರು ಯಾರಪ್ಪ? ರಾಜಮೌಳಿ, ಸಂಜಯ್ ಲೀಲಾ ಬನ್ಸಾಲಿ, ಹಿರಾನಿ ಹಾಗೂ ಸುಕುಮಾರ್ ಇರಬಹುದಾ? ಹೀಗಂತ ಅಭಿಮಾನಿಗಳು ಊಹಿಸುತ್ತಿದ್ದಾರೆ. ಇನ್ನು ಕೊಡಗಿನ ಕುವರಿ ಕ್ರೇಜ್ ಜೋರಾಗಿದೆ. ಆಕೆ ನಟಿಸಿದ ಸಿನಿಮಾಗಳೆಲ್ಲ ಸದ್ದು ಮಾಡ್ತಿದೆ. ಸಾಧಾರಣ ಓಪನಿಂಗ್ ಪಡೆದುಕೊಂಡಿದ್ದ ದಿ ಗರ್ಲ್ ಫ್ರೆಂಡ್ ಸಿನಿಮಾ ವೀಕೆಂಡ್ನಲ್ಲಿ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಒಳ್ಳೆ ಕಲೆಕ್ಷನ್ ಕೂಡ ಮಾಡಿದೆ. ರಾಹುಲ್ ರವೀಂದ್ರನ್ ನಿರ್ದೇಶನದ ರೊಮ್ಯಾಂಟಿಕ್ ಸಿನಿಮಾ ದಿ ಗರ್ಲ್ ಫ್ರೆಂಡ್ ಗೀತಾ ಆರ್ಟ್ಸ್ ಬ್ಯಾನರ್ನ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು, ರಶ್ಮಿಕಾ ಜೊತೆ ಕನ್ನಡದ ನಟ ದೀಕ್ಷಿತ್ ಶೆಟ್ಟಿ ಹೀರೋ ಆಗಿ ನಟಿಸಿದ್ದಾರೆ. ಸಿನಿಮಾ ನೋಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚಿ ಕಾಮೆಂಟ್ ಮಾಡ್ತಿದ್ದಾರೆ. ಮುಖ್ಯವಾಗಿ ರಶ್ಮಿಕಾ ಮಂದಣ್ಣ ನಟನೆಗೆ ಒಳ್ಳೆಯ ಅಂಕ ಕೂಡ ಸಿಗ್ತಿದೆ. ವರುಣ್ ಎಂ ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು. ನೋಡಿದ್ರಲ್ವಾ ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಕಂಡೀಷನ್ಗಳು ಏನು ಅಂತ. ಐಟಮ್ ಸಾಂಗ್ ಮಾಡ್ತೀನಿ, ಆದ್ರೆ ಆ 4 ನಿರ್ದೇಶಕರ ಸಿನಿಮಾದಲ್ಲಿ ಮಾತ್ರ ಅನ್ನೋ ಮೂಲಕ ಕುತೂಹಲ ಮೂಡಿಸಿದೆ. ಮುಂದಿನ ದಿನದಲ್ಲಿ ಆ 4 ನಿರ್ದೇಶಕರು ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬೀಳುತ್ತಾ ಎಂದು ಕಾದ್ ನೋಡ್ಬೇಕಾಗಿದೆ.